Welcome back to my YouTube channel. ಚಿನ್ನು ಯೂಟ್ಯೂಬ್ ಚಾನಲ್. Not Chinnu, Suchiverse YouTube channel. ನಾವಿವತ್ತು ಡಿಪ್ರೆಷನ್ ಒಂದು ಕಡೆ ನಾವು ಎಲ್ಲ ಹೋಗಿದ್ವಿ. ಅಲ್ಲಿ ಒಂದು ಕಡೆ ಅಂತ ಯಾವ್ದ್ರದ್ದು ಗಿಡ, ಗುಲಾಬಿ ಗಿಡ ಇಸ್ಕೊಂಬಂದು ರೆಡ್ ರೋಸ್ದು. ಅದನ್ನು ನಮ್ಮ ಮನೆ ಹತ್ರ ಹಾಕೋಣ ಅಂತ ಪಾಟ್ ರೆಡಿ ಮಾಡೋಕ್ಕೆ ಬಂದಿದ್ದೀವಿ. ಹಾಗೆ ಇಲ್ಲಿ ನೋಡಿ ಮೆಣಸಿನ ಗಿಡನೂ ಇದೆ. ಇದನ್ನು ಹಾಕಬೇಕು. ಇದನ್ನು ನಮ್ಮಪ್ಪ ಅವರು ಹಾಕ್ತಾರೆ. ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಚೆನ್ನಾಗಿದೆನಾ ಪೆಪ್ಪರ್. ಇದಾಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕಲ್ಲ ಈ ಮಳೆ ಇದರಲ್ಲಿ. ಏನು ಗೊತ್ತಾ, ಚಿಂಟು ಚಪ್ಪಲಿ ಕೆಸರಾಗುತ್ತೆ ಅಂತಾನೆ ಹಾಕೊಂಬಂದಿಲ್ಲ ಅನ್ಸುತ್ತೆ. ನಾನು ಹಾಕೊಂಬಂದ್ಬಿಟ್ಟಿನಿ. ಅಯ್ಯೋ ಹೋಗಿತಾನೆ. ನಮ್ಮ ಮಮ್ಮಿ ಇದ್ದಾರೆ. ನಮ್ಮ ಮಮ್ಮಿನೂ ಅಮ್ಮ ಅವತ್ತು ಕಟ್ಸ್ಕೊಂಡು ಹೋಗಿದ್ದು ಹೆಂಗಾಗಿತ್ತು ನೋಡಿ. ಫುಲ್ ಮಣ್ಣು ತರಕ್ಕೆ ಅಷ್ಟೇ ಬಂದಿದ್ದ. ಎಲ್ಲಿ ಸ್ಮೈಲ್ ಮಾಡೋಂಚೂರು. ಮತ್ತೆ ಇದು ಮಾಡಬೇಕು. ಕೆಸರು ಕಣೆ ಅಲ್ಲಿ ಕೆಸರು ಆಗ್ಲಿ ನೋಡಿ. ನೀನು ಅವನು ಹೊಸ ಚಪ್ಪಲಿ ಹಾಕಿಲ್ಲ. ಎಷ್ಟು ಬುದ್ಧಿವಂತ. ಅದೇ ನಾನು ಅವನು ಅಲ್ಲಮ್ಮ, ರೈತರ ಹೆಂಡತಿಯಾಗಿ ನೀನು ಕೆಸರು ಅಂತೀಯಲ್ಲಮ್ಮ. ರೈತರ ಹೆಂಡತಿ ಆದ್ರೆ ಕೆಸರು ಕುತ್ಕೋಬೇಕ. ಒಂದು ಏನಾರು ಹೇಳ್ತಾರೆ. ಇವತ್ತೈತೆ ನಿನಗೆ ಹಬ್ಬ. ನೀನು ಹೋಗಿ ಕಾಸು ಕೊಡು. ಹೇಳು ಎಲ್ಲಿಂದ ತಂದಿದ್ದೆ ಇದು ಗಿಡ? ನಾವು ಪೇಟೆಗೆ ಹೋಗಿದ್ವಿ ಒಂದು ಕೆಲಸದ ಮೇಲೆ. ಅಲ್ಲಿ ಎದುರುಗಡೆ ಇದ್ದಿದ್ದು ಒಬ್ರು ಮನೆಯಲ್ಲಿ. ಅವ್ರಿಗೆ ಕೇಳಿದ್ರೆ ಕೊಡಿ ಅಂದ್ರೆ ಇಲ್ಲ ನಮ್ಮ ಮನೆ ಓನರ್ ಇಲ್ಲ, ಕೊಡೋಕ್ಕಾಗಲ್ಲ ಅಂದ್ರೆ. ಈ ಅಂಕಲ್ ಪರವಾಗಿಲ್ಲ ಒಂಚೂರು ಕಿತ್ಕೊಡಿ ಅಂಕಲ್, ಒಂಚೂರು ಹಾಕೊಳ್ತೀವಿ ಮನೇಲಿ ಅಂದ್ರೆ, ಇಲ್ಲ ಕಣಮ್ಮ ಹಂಗೆಲ್ಲ ಯಾರಿಗೂ ಕೊಡಲ್ಲ ಅಂದ್. ಸರಿ ಅಂತ ಸುಮ್ಮನೆ ನಿಂತಿದ್ವಿ ನಾನು ಚಿಂಟು. ಯಾವ ಊರು ಕೇಳಿದ್ರು. ಐನೂರು ಕೋಟೆ ಅಂಕಲ್ ಅಂದೆ. ಈಗ ಅದಕ್ಕೆ ಐನೂರು ಕೋಟೆಲಿ ಯಾರು ಮನೆ ಅಂದ್ರು. ಮೈಲಪ್ಪ ಅವ್ರ ಮಕ್ಕಳು ಅಂತ. ಓ ಮೈಲಪ್ಪ ನನ್ನ ಮಕ್ಕಳಾ? ಹ್ಞೂ ಅಂತ. ಆಮೇಲೆ ಸರಿ ತಡಿಯಮ್ಮ ಅಂದು ಅವ್ರ ಮನೆಯವ್ರಿಗೆ ಕರೆದ್ಬಿಟ್ಟು ಕಟ್ ಮಾಡಿ ಕೊಟ್ಟಿವೇನೆ. ಆಮೇಲೆ ಹೇಳ್ತಾ ಇದ್ದಾರೆ ಮೈಲಪ್ಪಣ್ಣನ ಮಕ್ಕಳು ಅಂತಾನೆ ಕೊಡ್ತಾ ಇರೋದು ಅಷ್ಟೇ ಕಣಮ್ಮ. ಆಯ್ತು ಬಿಡೋಣ. ನಮ್ಮ ಅಪ್ಪಾಜಿಗೆ ಒಂದು ಹೆಸರಿಗೆ ಒಂದು ತಾಕತ್ ಐತೆ ಅಂತ ಗೊತ್ತಾಯ್ತು. ಪವರ್ ನಮ್ಮ ಅಪ್ಪನ ಪವರ್. ಅಂಕಲ್ ನೋಡ್ಬೇಕು. ಇಂಥವ್ರು ಮಾತಾಡ್ಸಲ್ಲ, ಇಂಥವ್ರು ನಿಲ್ಸಿ ಮಾತಾಡ್ಸಲ್ಲ, ಕಳ್ಸಲ್ಲ ಅನ್ನಂಗಿಲ್ಲ. ಫುಲ್ ಖುಷಿ ಆಗತ್ತಲ್ಲ ನಿನಗೆ ಅವಾಗ? ಎಷ್ಟು ಗಿಡ ಮಾಡ್ತಿದೀಯ? ಸಾಕು ಅಷ್ಟು ತುಂಬಾ ಹಾಕ್ಬೇಡ. ಅಲ್ಲಿ ಹೋಗಿ ಮರಳು ಒಂಚೂರು ಮಿಕ್ಸ್ ಮಾಡಿ ಮತ್ತೆ ಏನಕ್ಕೆ ಫುಲ್ ಸುರ್ದಿ ಅಷ್ಟು ಹಿಡ್ಕೊಡಿ. ಹಿಂಗೆ ಕೆಳಗೆ ಕೊಡು. ಹಿಂಗೆ ಏಯ್ ಬೀಳ್ತತ್ ಕಣ. 4 ಜನ ಇದ್ದೀತಾರೆ ಚಿಂಟು. 4 ಜನನು ಒಂದೊಂದು ಹಿಡ್ಕೊಂಬರೋಣ. ಇವಾಗ ಪಾಟ್ ಮಾಡಕ್ಕೆ ತಗೊಂಡೋಗ್ತಾ ಇದ್ದೀವಿ. ಮಾಡಿ ಎಲ್ಲ ಅನ್ಸದಮ್ಮ. ಆಮೇಲೆ ಎಲ್ಲ ಅಡ್ಸೋದು. ನನ್ನ ಚಪ್ಪಲಿ ಕೊಳೆ ಆಗ್ತಾವ ಅಂತ ನಾನು ಹೇಳಿಲ್ವಾ ಆಗ್ಲೇ? ಮೇ ಬಿ ಚಿಂಟು ಅದಕ್ಕೆ ಬಿಟ್ಟು ಬಂದಿದ್ದಾನ ಕಣೆ ಅಂತ. ಏನ್ ಇದೆಯಲ್ಲ ನೀನು. ನಾನು ಕೆಳಗೆ ಬೀಳ್ಸಿ ಹೊಳ್ಳಾಡ್ತೀನಿ. ಸೊಳ್ಳೆ ಇಡ್ಲಿಲ್ಲ ಅಂದ್ರೆ ಅದ್ರಾಗೆ ಹೊಡಿತೀನಿ ನಾನು. ಅರ್ಥ ಆಯ್ತು ಅನ್ಸುತ್ತೆ. ಮರಳು ಯಾಕೆ ಆಗ್ತದೀಯ? ಮರಳು ಮಿಕ್ಸ್ ಮಾಡಿ ಹಾಕ್ಬೇಕಾ? ಏನು ನೋಡಿ ಫ್ರೆಂಡ್ಸ್, ಇದು
ಏನದು ಸಗಣಿ ಏನಾದ್ರು ಮಾಡ್ಕೊಂಡ್ರೆ ನಾನಂತೂ ಹೋಗಲ್ಲ. ಮಣ್ಣೆಲ್ಲ ಮುಟ್ಟಲ್ಲ ನೀನು ಮತ್ತೆ ಈಗ ಸ್ನಾನ ಮಾಡಿದ್ಕಣ ಅದಕ್ಕೆ ನೋಡಕ್ ಹೋಗದ ಯಾಕೆ ಅವಾಗ ಮಾಡೇ ಇಲ್ಲ ಹಂಗಾರೆ ಕೆಲಸ ಸುಮ್ಮನೆ ನನ್ನ ಮಕ್ಕಳ ತೋರಿಸ್ಕೊಡತ್ತೀನಿ ಮತ್ತೇನು ತೋರ್ಸಕ್ ಒಂದು ವರ್ಕ್ ಅಷ್ಟೇ ತೋರ್ಸು ನೀನು. ಯಾರಿಗಾರು ಪಾರ್ಟ್ಸ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಭಾರಿ ಬಜೆಟ್ ಚಿಂಟು ಸುಮ್ಮನೆ ಹಿಂಗೆ ಮಾಡು ಸಾಕು ಮಾಡು ಎಲ್ಲದನ್ನು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದು ಹಾಲು ಹಾಕಕ್ಕೆ ಹೋಗಿ ಸುಮ್ಮನೆ ಎಲ್ಲರೂ ಮಾಡಿದ್ದು ಹಾಲು ಕಲೆಕ್ಟ್ ಮಾಡೋ ಅದು ಒಂದು ಬಿದ್ದೆ ನಾನು. ಅವನು ಸಗಣಿ ತಮ್ಮನವ ತಿಪ್ಪೆ ದನಗಳಿರೋ ಮನೆಗೆ ಎಲ್ಲ ಐತಮ್ಮ ಸಗಣಿ ಅಂತೀಯಲ್ಲ. ಅಲ್ಲಿ ಈಗೆಲ್ಲ ಅಲ್ಲ ಅವತ್ತು ಕರು ಹಾಕಂಗೈತೆ ಅಂತ ಅಂದ್ರೆ ಯಾರೋ ನಮ್ಮನೆಗ ಯಾವ್ದು ಅವು ಪ್ರೆಗ್ನೆಂಟ್ ಅದಾವೋ ಇಲ್ಲ ಅದು ಗೊತ್ತಿಲ್ಲ. ಬಾರಂಟಿ ಆಂಟಿದು ಇನ್ನೊಂದು ವಾರ ರೀಯೂನಿಯನ್ದು ಅದನ್ನ ಬಿಟ್ಟು ಹೊರಗೆ ಬರಲ್ಲ ಈಗ. ಅದನ್ನ ಹೇಳ ಫ್ರೆಂಡ್ಸ್, ಇವಾಗಿನ ಜನ್ರೇಷನ್ ಅವ್ರು ಯಾರೋ ಮಾಡ್ತಿಲ್ಲ. ಜೆನ್ಸಿ ಸಾಕೇನೋ ವಾಟರ್ ಹಾಕೊಂಚೂರು. ವಾಟರ್ ಹೋಗಿ ವಾಟರ್ ಎಣ್ಣೆ ಪಾಕೆಟ್ ಇಲ್ಲ ಆದ್ರ ಮಾಡ. ಎಣ್ಣೆ ಪಾಕೆಟ್ ಎಲ್ಲ ಅದವ ಯಾವ ಎಣ್ಣೆ ಪ್ಯಾಕೆಟ್? ಹಾಂ ಇವು ಓಟಿ ಪ್ಯಾಕೆಟ್. ನಾಚಿಕೆ ಆಗಬೇಕು. ಹೆಂಗಾಗತ್ತೆ ಈ ಘಟನೆಗಳು? ಹತ್ತುದೇ ಮುರ್ದತ್ತಲ್ಲಿ ಮಾಡೋದನ್ನು ಒಂದ್ರಾಗ 2 ಸೇರಿಸಿದ್ರಕ್ಕ. ಇದೆರಡು ಒಂದು ಮಾಡೋ ಇಲ್ಲೊಂದು ಮಾಡು ಇದನ್ನ ಕಟ್ ಮಾಡು. ಇಲ್ಲಿ ಹಿಂಗೆ ಅಂದ್ರೆ ಬರ್ತದೆ ತಗೊಳ್ಳೆ. ಸರಿ ನಾನು ಹಾಕ್ತೀನಿ. ಕೈ ಗುಣ ಮ್ಯಾಟ್ರ್ ಆಗುತ್ತೆ. ನೀವೇ ಅಂಟಿಸ್ತಿರ ತಗೊಳಪ್ಪ. 2 ಕೈ ತಮ್ಮ ಕಾಲಾಗ ಹೋದ್ರೆ ಕಾಲಕ್ಕೆ ತಂಬ. ಅಮ್ಮನ್ ಕರ್ಕೊಂಡು ಹೋಗು. ಅದು ಆ ಟಿ ಶರ್ಟ್ನ ಹಾಕೊಂಬರಕ್ಕಿತ್ತು. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ. ಹೊಡಿಲಿ ಹಿಂಗೆ ತರ್ಬೇಕು. ಹಿಂಗೆ ಮರಳು ಹಾಕ್ಬಾರ್ದು ಕಣೋ. ಯಾರು ಹೇಳಿದ್ ನಿಂಗೆ? ನಿನಗೆ ಗೊತ್ತಾಗಲ್ಲ ಸುಮ್ಮನೆ. ಚಿಂಟು ನೆಟ್ಟಿಗೆ ಅದು ಬರ್ಲಿಲ್ಲ ಅಂದ್ರೆ ಓದಿತೀನಿ ನಿನಗೆ. ಅವೆಲ್ಲ ಗಿಡ ಚೆನ್ನಾಗಿ ಬಂದಿಲ್ಲ. ಅಲ್ಲ ನೀನು ಹಾಕಿದ್ದೆ ಅದಕ್ಕೆ ಹಂಗೆ. ಮತ್ತೆ ಕೇಳು ಯಾರು ಮಾಡ್ರು? ಯಾವ ಸಾಕು ಬಿಡೆ. ಎಲ್ಲದವ ಗಿಡ? ಅಲ್ಲಿಲ್ಲ ಅವಕ್ಕ ಯಾವ ಮನಿ ಪ್ಲಾಂಟಾ? ಅವು ಹೆಂಗಿದ್ರು ಬರ್ತಾವೆ. ಮಕ ಬರ್ತಾವ. ಮತ್ತಿನ್ನೇನು ಅವಕ್ಕೆ ನೀರು ಗಾಳಿ ಸನ್ಲೈಟ್ ಇಲ್ಲ ಅಂದ್ರೂ ಬರ್ತಾವ. ಅಷ್ಟು ಚೆನ್ನಾಗಿ ಬರಲ್ಲ. ನೀರು ಕಾದ ಹೋಗಿ ಹಿಂದ್ಗಡೆ ತೊಡ್ಕೊಂಡು ನೀನು ನೀರು ಹಾಕೋ. ಇನ್ನೂ 2 ಮಾಡ್ಬೋದು. ಚಿಂಟು ಸಾಕಣ? ಇಷ್ಟು ಸಾಕಣ? ಆಯ್ತು ಸಾಕಣ. ಇಲ್ಲಿದೆಯಲ್ಲ ಇದು ಹಾಕ್ತೀನಿ. ಮಣ್ಣಿಲ್ವಾ ಅದಕ್ಕೆ? ಅದನ್ನೇ ಹೇಳಿ ನಾನು ಫಸ್ಟ್ ಹಿಂದಕ್ಕೆ ಎಲ್ಲ ಜಾಸ್ತಿ ಹಾಕಿಟ್ಟ. ಅದು ದೊಡ್ಡ ಚೀಲ ಅದಕ್ಕೆ ಕುಡಿತದೆ. ತೂತ ಮಾಡ್ತಿದ್ದಾನೆ. ನೀರು ಅದರಲ್ಲ ಇದಾಗುತ್ತೆ ಅಂತ ಊಟ ಮಾಡ್ತಿದ್ದಾನ. ಅವನ್ನೆಲ್ಲ ಅವಳು ಅದ್ ಮಾಡ್ಕೊಂತಾಳೆ. ಹಿಂಗೆ ಅಡ್ಡ ನೀನು ಕಾಣಿಸ್ಬಾರ್ದು ಅಷ್ಟೇ. ಪಾಟ್ರೆಡ್ ಈ ಕೊತ್ತಂಬರಿ ಸೊಪ್ಪು ನಿನ್ನೆ ಎತ್ಕೊಂಡ್ರೆ ಸಿಕ್. ನಮ್ಮ ಮಮ್ಮಿ ಒಲೆ ಉರಿಸ್ತಾ ಐತೆ. ಇಟ್ಕೊಳ್ಳೋ ಇದನ್ನ. ಚಿಂಡಿ ಇಟ್ಕೊಳ್ಳೋ ಬೀಳ್ತೈತೆ. ಕೆಳಗಿಡು. ಏಯ್ ಕಾಡು. ನೋಡ್ಕೊಪ್ಪಿ. ಚಿಂಟು ನೀಟಾಗಿ ಹಾಕು. ಸಾಕು ಬಿಡು. ಜಾಸ್ತಿ ಹಾಕ್ಬಿಡು. ತಗೋ ಇದಕ್ಕೆ. ಅಲ್ಲಿ ಮೇಲಿಡೋ ಚಿಂಟು.
ನೀರು ತೊಡ್ಕೆ ಬರ ನಿಕ್ಕಿತ ಚಲ್ತಾನೆ ಒಟ್ರಾಸಿ ಬೇಕೋ ಬೇಡ ನಂಗೆ ಮಾಡ್ತಾನೆ. ಅದ್ಮೇಲೆ ಇಡ್ಸಿಲ್ಲ ಸುಮ್ಮನೆ ಅದ್ರ ಮೇಲೆ ಇಡತ್ತಮ್ಮ ಕಟ್ಟ ಇದ್ರತ್ ಮೇಲೆ ಕಲ್ ಮೇಲೆ ಕಾಡಾಗಿದೆಯಲ್ಲ ನಮ್ಮ ಮನೆ ಹಿತ್ಲು. ಹೂಗಳೇ ಇಲ್ಲ ಯಾವುದು. ಎಲ್ಲಿ ಜರ್ಗು ಇಲ್ಲಿ ನೋಡು. ಇದ್ದು ಎಲ್ಲ ಕೊಯ್ಕೊಂಡು ದೇವ್ರ ಪೂಜೆ ಮಾಡಿದೆ. ಕಾಡು ಬೆಂಗಳೂರಲ್ಲಿ ಮಾವಿನ ಹಣ್ಣು ತಿಂದು ಅದ್ರದ್ದು ಆಟೆ ತಗೊಬಂದು ನೆಟ್ಟಿರೋದು. ಇದು ಎಷ್ಟು ಉದ್ದ ಬಂದಿದೆ. ಅವಕ್ಕೆ ತಂದು ಕೊಟ್ಟಿದ್ದೆ, ಅವು ಹಾಕಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಆದರೂ ಅವನ ಕೈಯಲ್ಲಿ ಹಚ್ಚಿದ್ದೆಲ್ಲ ಚೆನ್ನಾಗಿ ಬರ್ತವೆ ಬಿಡಮ್ಮ. ಇದ್ರದ್ದು ಫ್ಲವರ್ಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಪಿಂಕ್ ಕಲರ್ದು, ಯೆಲ್ಲೋ ಕಲರ್. ಒಂದೇ ಇದರಲ್ಲಿ ಡಬಲ್ ಕಲರಾ? ಒಂದೇ ಇದರಲ್ಲೇ ಡಬಲ್ ಕಲರ್ ಬರುತ್ತೆ. ಹೊರಗಡೆ ಇತ್ತಲ್ಲ ಅದು ಪಾಟಲ್ಲಿ, ಅದೇ ಇದು ಅಲ್ಲ, ಅದೇ ಅದು ಬೇರೆ ಥರ ಇದೆ. ಮುಗಿ ಮರಕ್ಕೆ ಅದು ರಿಂಗಲೀಸ್. ಇದ್ರಲ್ಲಿ ಎಷ್ಟು ಬೆನಿಫಿಟ್ಸ್ ಐತೆ ಗೊತ್ತಾ? ಹೇರ್ ಗ್ರೋ ಆಗ್ತಾ ಇದೆ ಚೆನ್ನಾಗಿ. ಐರನ್ ಬಿಡ ನಾನೀಗ ಕರೆಂಟ್ ಅಂತಂದು ಈಕೆ ಊರಿಗೆ ಆಗಂಗೆ ಕಿರಿಸ್ತಾಳೆ. ಕರೆಂಟ್ ಹೊಡೆದಂಗೆ ಮಾಡಿ ನೀನು. ಇಲ್ಲಿ ಹಕ್ಕಿಗಳ ಸೌಂಡ್ ಕೇಳಿ ಹೆಂಗೆ ಕೇಳುತ್ತೆ. ಸಿಟಿಲೆಲ್ಲ ಬರೀ ಟ್ರಾಫಿಕ್. ಇಷ್ಟೊತ್ತಾದರೆ ನಮ್ಮ ಏರಿಯಾ ಕಡೆ ವೆಹಿಕಲ್ ಸೌಂಡು. ಬಟ್ ಇಲ್ಲಿ ನಮ್ಮೂರಲ್ಲಿ ಪಕ್ಷಿಗಳ ಸೌಂಡ್ ಎಷ್ಟು ಚೆನ್ನಾಗಿರುತ್ತೆ.